ಮರಾಠ ವಿದ್ಯಾ ಪ್ರಸಾರಕಂ ವಿಪಿ ಮಂಡಲದ ಚುನಾವಣಾ ಕಣರಂಗೇರಿದ್ದು, ಮಂಜು ಕದನ್ ಅವರ ನೇತೃತ್ವದ ತಂಡವು ಅಧಿಕೃತವಾಗಿ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಸಂಸ್ಥೆಯ ಸಮಗ್ರ ಅಭಿವೃದ್ಧಿ, ಪಾರದರ್ಶಕ ಆಡಳಿತ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಯೋಜನೆಗಳನ್ನು ಮುಂಚೂಣಿಗೆ ತರುವ ಉದ್ದೇಶದಿಂದ ಈ ಪ್ರಣಾಳಿಕೆಯನ್ನು ಸಿದ್ಧಪಡಿಸಲಾಗಿದೆ. ಸರ್, ಈಗಾಗಲೇ ಚುನಾವಣೆ ನಡೆದಿರುವಂಥ ವಿಷಯ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾವು ಈಗಾಗಲೇ ಪ್ರಣಾಳಿಕೆಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಆದರೆ ಮತದಾರರಲ್ಲಿ ನಾವು ಏನು ಒಂದು ವಿನಂತಿ ಮಾಡ್ಕೋತಾ ಇದ್ದೇವೆ, ಗುಣಮಟ್ಟ ಇರುವಂಥ, ಗುಣಮಟ್ಟ ಕೆಲಸ ಮಾಡುವಂಥ, ಪ್ರಾಮಾಣಿಕ ಕೆಲಸ ಮಾಡುವಂಥ, ಭ್ರಷ್ಟಾಚಾರ ವಿರುದ್ಧವಾಗಿ ಕೆಲಸ ಮಾಡುವಂಥ ಆಡಳಿತ ಮಂಡಳಿಯವರಿಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಗುರುತು ತಕ್ಕಡಿಗೆ ತಮ್ಮೆಲ್ಲರ ಮತ ಹಾಕಬೇಕಂತ ಮೂಲಕ ವಿನಂತಿ ಮಾಡ್ತಾ, ಇವತ್ತು ಇತಿಹಾಸ ಉಳ್ಳಂಥ ಉತ್ತರ ಕರ್ನಾಟಕದಲ್ಲಿ ಪ್ರತಿಷ್ಠಿತವಾದಂಥ ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಚುನಾವಣೆ ಇವತ್ತು ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ದಬ್ಬಾಳಿಕೆ ನಡೀತಾ ಇದೆ, ಯಾವ ರೀತಿ ಕಾನೂನು ಉಲ್ಲಂಘನೆಯಾಗಿ ಚುನಾವಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ತಮಗೆಲ್ಲ ಗೊತ್ತಿರುವಂಥ ವಿಷಯ. ಮತ್ತು ಈಗಾಗಲೇ ನಾವು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದೇವೆ. ಪ್ರಣಾಳಿಕೆ ಯಾವ ರೀತಿ ಮಾಡಿದ್ದೀವಿ ಮತ್ತು ನಮಗೆ ಯಾವ ಅಧಿಕಾರವೂ ಇಲ್ಲದನ್ನ ನಾವೇನು ಕೆಲಸ ಮಾಡಿ ತೋರಿಸಿದ್ದೀವಿ ಅನ್ನೋದನ್ನು ಈಗಾಗಲೇ ತಮ್ಮ ಗಣನೆ ತೊಗೊಂಬಂದಿದ್ದೇವೆ. ನಾವೆಲ್ಲ ಒಂದು ಭವ್ಯವಾದಂಥ ಕಲ್ಯಾಣ ಮಂಟಪ ಆಗಿರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಶಿವಾಜಿ ಮೂರ್ತಿ ಇಡುವಂಥ ಅಲ್ಲಿ ಪ್ರಮುಖ ಪಾತ್ರ ವಹಿಸೋದಂಥ ಆಗಿರ್ಬೋದು, ಇನ್ನೂ ಅನೇಕ ಕೆಲಸಗಳನ್ನು ನಾವು ಏನು ಹಮ್ಮಿಕೊಂಡೇವೆ ಅನ್ನೋದನ್ನು ತಮಗೆಲ್ಲ ನಾವು ಈಗಾಗಲೇ ಹೇಳಿದ್ದೇನೆ. ಆ ರೀತಿ ಒಳಗೆ ಈಗಾಗಲೇ ಅವ್ರು ಎಷ್ಟು ಖರ್ಚು ಮಾಡತ್ತಾರೆ ವಿರೋಧಿಗಳು ಅಂತ ನಿಮಗೆ, ವಿರೋಧ ಪಕ್ಷದವರು ಅಂತೇಳಿ ಗೊತ್ತಿರಬೇಕು. ಧಾರವಾಡ ತುಂಬ ಅಡ್ಡಾಡಿ ಬಿದ್ರೆ ಅವ್ರು ಬ್ಯಾನರ್ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ. ನಮ್ಮಲ್ಲಿ ನಾವು ಕೈ ಮುಕ್ಕೊಂತ ಹೋಗುವಂಥ ಜನ, ನಮಗಿಷ್ಟು ಮಹಾಪರವಾದಂಥ ಬೆಂಬಲ, ಮತದಾರ ಬೆಂಬಲ. ನಾವು ಯಾರಿಗೆ ಕರೀದಾನೆ ಈ ಕಾರ್ಯಕ್ರಮದ ದುಡ್ಡು ಸದೇ ಬೇರೆದವ್ರು ಖರ್ಚು ಮಾಡಿದ್ದಾರೆ. ಅವ್ರ ಮೆಂಬರ್ಸ್ ಅದೇ ಇಲ್ಲ ಅವ್ರು ಅಂದ್ರೆ ನೀವು ಬರಬೇಕು, ಇಂಥವ್ರು ಪ್ರಾಮಾಣಿಕರು ಆರಿಸಿ ಬರಬೇಕು ಅನ್ನೋದಕ್ಕೆ ಜನ ಬೆಂಬಲ ಇವತ್ತು ಅಭೂತಪೂರ್ವವಾದಂಥ ಜನ ಬೆಂಬಲ ಸರ್ ಎಲ್ಲ ವಾರ್ಡಿನಲ್ಲಿ. ಮತ್ತು ನಮ್ಮ ಗೆಲುವು ಶತಸಿದ್ಧ. ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಇವತ್ತಿನ ದಿವಸ ಚುನಾವಣೆಯ ಅಂಗವಾಗಿ ನಾವು ಪ್ರಚಾರಕ್ಕೆ ಹೊರಟಿದ್ದೀವಿ. ಈಗಾಗಲೇ ಎಲ್ಲ 13 ವಾರ್ಡ್ಗಳ ಕಂಪ್ಲೀಟ್ ಮಾಡಿ ನಾವು ಅಲ್ಲೆಲ್ಲೇ ನಮ್ಮ ಎಲ್ಲ ಮರಾಠ ಸಮಾಜದ ಬಾಂಧವರನ್ನ ಕೂಡಿಸಿ ಇವತ್ತು ಮರಾಠ ಸಮಾಜದಲ್ಲಿ ಏನು ಆಗ್ತಾ ಇದೆ, ಯಾವ ರೀತಿ ನಡೆದಿದೆ, ಯಾವ ರೀತಿ ಅನ್ಯಾಯ ನಡೆದಿದೆ, ಇದನ್ನು ನಾವು ಅವರು ನಡೆಸಿದಂಥ ಜಿಬಿಯಲ್ಲಿ ನಾವು ಪರಿಪರಿಯಾಗಿ ನಾವು ಅದನ್ನು ಮೇಲಿಂದ ಮೇಲೆ ನಾವು ಅನ್ಯಾಯದ ಬಗ್ಗೆ ಎತ್ತುತ್ತಿದ್ದೀವಿ. ಏನಾದರೂ ಕೆಲಸ ಆಗಲಿ, ಏನೋ ಡೆವಲಪ್ಮೆಂಟ್ ಆಗಲಿ, ಅವರು ಯಾವ ಥರದಿಂದ ಡೆವಲಪ್ಮೆಂಟ್ ಮಾಡಲಿಲ್ಲ. ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಕಟ್ಟಿ ಅನೇಕ ಹಣವನ್ನು ಹೆಚ್ಚಿನ ದೃಷ್ಟಿಯಿಂದ ಅವರು ಖರ್ಚು ಮಾಡಿ ಅದನ್ನು ಇವತ್ತು ಸಮಾಜವನ್ನು ಕುಗ್ಗುವ ರೀತಿಯಲ್ಲಿ ತೊಗೊಂಬಂದುಬಿಟ್ಟಿದ್ದಾರೆ. ಆಮ್ಯಾಗ ಎಜುಕೇಷನ್, ನಾನು ಇದ್ದ ಟೈಮ್ದಲ್ಲಿ ಎಜುಕೇಷನ್ದಲ್ಲಿ ಇದ್ದಾಗ 90% ಮಕ್ಕಳನ್ನು ಇವತ್ತು ಪರ್ಸೆಂಟೇಜ್ 90% ಮಾಡುವಷ್ಟು ಇದನ್ನು ವಿದ್ಯಾಭ್ಯಾಸವನ್ನು ನಾನು ಕೊಟ್ಟಿದ್ದೆ. ಆದರೆ ಇವರು ಬಂದಂಥ ಟೈಮ್ನಲ್ಲಿ ಇವತ್ತು 50% ವಿದ್ಯಾಭ್ಯಾಸಕ್ಕೆ ಇದನ್ನಿಲ್ಲ, ಮಾನ್ಯತೆ ಇಲ್ಲ. ಅದರ ಸಂಬಂಧ ಎಲ್ಲ ಜನರು ಎಚ್ಚೆತ್ತುಕೊಂಡು ಇವತ್ತು ನಮ್ಗೆ ಮತ್ತೊಮ್ಮೆ ಮರುಕಳಿಸಿ ಇನ್ನೊಮ್ಮೆ 6 ವರ್ಷದ ನಂತರ ನನ್ನನ್ನು ಗುರುತಿಸಿ ಮತ್ತೊಮ್ಮೆ ಇಲೆಕ್ಷನ್ಗೆ ಕರೆತಂದು ನಿಂದಿರ್ಸ್ಯಾರ. ಅದಕ್ಕೆ ಎಲ್ಲರೂ ಒಂದು ವಿಶ್ವಾಸದ ಬಗ್ಗೆ ಹೇಳತ್ತಾರೆ, ನೀವು ನಿಂದಿರಬೇಕು, ಇನ್ನೂ ನಮ್ಮ ವಿದ್ಯಾಪ್ರಸಾರಕ ಮಂಡಳವನ್ನು ಹೆಚ್ಚಿನ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ನಮ್ಮ ತಾಯಂದಿರಾಗಲಿ, ಮರಾಠ ಸಮಾಜದ ಬಾಂಧವರಾಗಲಿ ನಮ್ಮ ತಕ್ಕಡಿ ಗುರುತಿಗೆ ನಿಮ್ಮ ಮತವನ್ನು ಕೊಟ್ಟು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತೀನಿ.